ಏನು
ನಾನು ಮಾತಾಡುವ ಮಂಗಾಂತ ಹೇಳ್ತೀನಿ. ಒಂದು ಕಾಲದಲ್ಲಿ ರಾಮಾವತಾರ ಕಾಪೆ ಮಂಗಲ ಮಾತಾಡ್ತೀನಿ. ಈ ಪ್ರಪಂಚದ ಬದುಕಿಗಳು ರಾಮಾಯಣ ಜೊತೆ ಕೆಲವು ಇಷ್ಟು ಗೊತ್ತಾಗ್ತದೆ. ಅದೆಲ್ಲ ಜೊತೆಗೆ ನಿಮಗೆ ಸಮಾಧಾನ ಆಗ್ತದೆ ನೋಡಬೇಕಾಗಿಲ್ಲ. ನಾನು ಕೇಳಿದ್ದೇನೆ, ನಮ್ಮ ಉಪಬಲ ಹಾಳು ಮಾಡಿದ್ದು ಮಂಗ ಮಾತಾಡುವ ಇಲ್ಲ. ರಾಮಾಯಣದ ಅಂತ್ಯ ಆದ ನಂತರ ಮಾತಾಡುವ ಮಂಗ ಈಗಲೇನೋ ಸಿಗಲಿಲ್ಲ. ಏನೇ ಇರಲಿ, ನಾನು ಯಾರು ಕೇಳಿದ್ದೇನೆ, ಕ್ಷೀರಸಾಗರ ಮಧ್ಯೆ ಕಾಣ್ತದಲ್ಲ, ಎಲ್ಲರಿಗೆ ನೊರೆಯಿಂದ ವೃದ್ಧವಾದಂತಹ ಸಮುದ್ರ, ಕ್ಷೀರ ಸಮುದ್ರ ದೊಡ್ಡ ಸೈಡ್ ಕೊಡ್ರಿ. ನಿಮಗೆ ಯಾರು ಹೇಳಿದ್ದಾರೆ? ನಮ್ಮೂರು ನಮ್ಮದೇ ದೊಡ್ಡದು. ಲೆಕ್ಕ ಅದ ಹಾಕೇ ಬದುಕುವುದು. ಯಾರು ನಾವು ಸಣ್ಣವಂತ ಕೇಳಿದ ಮೇಲೆ ನಾವು ಹೆಚ್ಚಿಸಿ ಬದುಕುದೇ ಇಲ್ಲ. ಕೆಲವರೆಲ್ಲ ಬದುಕುದೇ ಒಬ್ಬ ಕುರೂಪಿ ಬದುಕುವುದು ಹೇಗೆ? ಕನ್ನಡದಲ್ಲಿ ಅವನಿಗೆ ಚಂದ ಕಾಣ್ತದೆ. ನೀನು ಕುರೂಪಿ ನಾವು ಒಪ್ಪುವುದಿಲ್ಲ, ಬದುಕೆ ಹೀಗೆ. ಬಹುಶಃ ಈಗ ಅವರು ಹೊರಗೆ ಹೋಗೋದಕ್ಕಿಂತ ಹೆಚ್ಚು ಕನ್ನಡ ಎದುರು ಇರುವುದೇ. ನಿಮಗೆ ಬಿಡ, ನಿಮಗೆಲ್ಲ ಕನ್ನಡ ಹಿಡ್ಕೊಂಡ್ರು ಅದಿದ್ರು ಒಂದೇ ಹಂಗ ಅಲ್ಲ, ನಾ ಕನ್ನಡ ಇರ್ಲಿ. ಮಂಗ ಅಂತ ದೂಷಣೆ ಅಲ್ಲ. ಇಲ್ಲಿ ದ್ವಾರಕೆಯನ್ನು ನಿರ್ಮಿಸಿ ಕುಶಸ್ಥಳಿಯನ್ನ ಎತ್ತಿ ಹಿಡಿ ದ್ವಾರಕೆಯನ್ನು ನಿರ್ಮಾಣ ಮಾಡಿದ ಪ್ರಕರಣ. ಹೋಗೋ ಹಾಕಬೇಡ, ಕೇಳಿದೆಲ್ಲ ಹೇಳ್ದೆ ಅಷ್ಟೇ. ನೀ ತಿಳಿದ್ರಿ ಅಂತ ತಿಳಿದಿದ್ರಿ ಅಂತ ನೀ ಸ್ವಲ್ಪ ಎಂಥದ್ದು ಇರಲಿ, ಸ್ವಲ್ಪ ನಿನ್ನ ಬಗ್ಗೆ ಸ್ವಲ್ಪ ದೊಡ್ಡದೆಲ್ಲ ಹೇಳಿದಾಗಾಯ್ತು. ನಿನಗೆ ದೊಡ್ಡದು ಸಣ್ಣದು ಏನು ಮಾಡಬೇಕು ಬೇರೆ. ಆದರೂ ನಿನ್ನ ಸೌಜನ್ಯಕ್ಕೆ ಒಪ್ಪಿದ್ದೇನೆ. ಯಾರು ಕೇಳಿಲ್ಲ. ಈ ದ್ವಾರಕೆಯ ಒಡೆಯ ಸಂಕರ್ಷಣ, ಬಲದೇವ, ಬಲಭದ್ರ ಇದೆಲ್ಲ ಕರೆಯು ಸಂಕರ್ಷಣ ಅಂತಿತ್ತು. ಇತ್ತೀಚೆಗೆ ಎಲ್ಲಿವರೆಗೆ ಅಂದ್ರೆ ಸಂಕರ್ಷಣ ನನಗೆ ನೆನಪೋಗುವ ಪರಿಸ್ಥಿತಿ ಬಂದಿದೆ. ಅಂದ್ರೆ ನಿನಗೆ ದೊಡ್ಡ ಬಂದಿದೆ ಅಲ್ಲ. ಅದರಲ್ಲಿ ಎರಡು, ಒಂದು ಮರವಿನ ಕಾಯಿಲೆ ಆರಂಭ ಆದ್ರೂ ನಾವು ಮರ್ತು, ಇನ್ನೊಂದು ಬೇರೆ ಯಾವುದೋ ಒಂದು ಹೊಸತು ಹಳೆತನ್ನ ಆಕ್ರಮಿಸಿಕೊಂಡಾಗ ಹಳೆತು ಮರ್ತು. ಮರ್ತೋಗೋದಂದ್ರೆ ನಾನು ಯಾಕೆ ಹೇಳ್ತೇನೆ, ಮರ್ತು ಹೋಗುದಲ್ಲ. ಅಂದ್ರೆ ಹೊಸತೊಂದು ಬಂದ ಆ ಸಂಭ್ರಮದಲ್ಲಿ ಹಳತು ಬೆಳ್ಳಿಕ್ಕಿರುವುದಿಲ್ಲ, ಅಂದ್ರೆ ಮರೆಯಾಗಿ ಹೋಗು. ಆದ್ರೂ ನಿನಗೆ ಹೇಳ್ತೇನೆ, ದೊಡ್ಡದು ಬಂದಾಗ ಸಣ್ಣದು ಬದಿಗಿಟ್ಟಾಗೆ ಅಲ್ಲ, ಬದಿಗಿಡುವುದಲ್ಲ, ಅದು ದೊಡ್ಡದಿರುತ್ತೆ ನಮ್ಗೆ ಬರ್ತದೆ. ಮತ್ತೆ ದೊಡ್ಡದು ಎಲ್ಲಿ ಇಡಬೇಕು, ದೊಡ್ಡದು ಎಲ್ಲಿ ಇಡ್ತಾರೆ ಯಾವಾಗ ಹಿಂಗೆ ಮಂಗೆ ಎಂಟ ಗೊತ್ತಾಗ್ತದೆ. ಸ್ವಲ್ಪ ಕೇಳೋ. ಆಮೇಲೆ ನನ್ನ ವೈಖರಿಯನ್ನ ಬಲವನ್ನ ಪೂರಿ ಬಲಾನ್ವಿತ ಒಂದು ಲೋಕನ ನನ್ನ ಗುರುತಿಸಿದೆ. ನಾವು ಪೂರಿ ಭೋಜನ ಅಂತ ಕೇಳಿದ್ದೇವೆ, ಇನ್ನೊಂದು ವಿಮರ್ಶೆ ಕೇಳಲಿಲ್ಲ. ಹಂಗ ನನ್ನನ್ನ ಬಲಭದ್ರ, ಹಾಗಾಗಿ ನನ್ನನ್ನು ಬಲರಾಮ ಅಂತ ಕರೀತಾರೆ. ಬಲರಾಮ ಅಂದ್ರೆ ನೀನೇ ನಿಮ್ಗೆ ಅಲ್ಲಿ ಸಿಕ್ಕಿದ್ನ ಕೇಳ್ಕೊಳ್ಳ ಬಲರಾಮ ಅಂದ್ರೆ ನಾನು. ನನ್ನನ್ನು ಕೇಳುವ ಮಾತನಾಡುವ ಮಂಗ. ನೀನು ತ್ಯಾಜ್ಯ ಅಂತ ಭಾವಿಸುವುದಿಲ್ಲ. ನೀನು ಆ ಕಾಲದ ಮಂಗನು ಅಥವಾ ಅಲ್ಲೆಲ್ಲಾದ್ರೂ ಆ ಕಾಲದ ಮಂಗನ ಹುಟ್ಕೊಂಡು ಮಾತಾಡುವ ಪರಿಸ್ಥಿತಿ ನಿನಗೆ ಬಂತು. ಇದೆಲ್ಲ ತಿಳಿಯುವ ಕುತೂಹಲ ನಿಜವಾಗಿ ನೀನು ಯಾರು ಅದೇ ವಾಕ್ಯದಲ್ಲಿ ಹೇಳುವುದಿದ್ರೆ ನೀವು ಹೇಳಿದಾಗ ನಾ ಆ ಕಾಲದ ಮಂಗನೆ ಹಾಗಂತ ಅದ್ರ ನನ್ನ ಪರಿಚಯ. ಯಾಕಂದ್ರೆ ನಿನ್ನ ಪರಿಚಯ ನಿನ್ನಿಂದ ಆರಂಭ ಆಗ್ತದೆ, ನಿನ್ನ ವ್ಯಕ್ತಿತ್ವವೇ ಶ್ರೇಷ್ಠ ಅಂತೇಳಿ. ಆದ್ರೆ ನನ್ನದು ಹಾಗಲ್ಲ. ನನ್ನ ಪರಿಚಯ ಆರಂಭ ಆಗ್ತದೆ ನಾವು
Oh
ಸಾಮಾನ್ಯ ಮಂಗ ಮಾತನಾಡುವುದರಿಂದ ಯಾವ ಮಂಗ? ಅಷ್ಟೇ ಅಲ್ಲ, ಸೊಳ್ಳೆ ಬಂದರೆ ಹೌದು ಅಂತಾದ್ರೆ ಹಾ. ಇಲ್ಲಿ ಇಷ್ಟೆಲ್ಲ ಆಗುವಲ್ಲಿವರೆಗೆ ಹಾ. ನಿಮ್ಮವರು ಬಿಡುವುದಿಲ್ವಾಗಿದೆ. ಇಲ್ಲ. ನಿಮ್ಮವರು ಬಂದ್ರು ಹಾ. ಏನ್ ಮಾಡುವುದಕ್ಕೂ ಆಗಲಿಲ್ಲ. ಯಾಕೆ ನಮ್ಮ ಹಿನ್ನೆಲೆ ಹಾಗೆ. ಹೌದು. ಹಾಗಿದ್ರೆ ನಾನು ಯಾರು? ಯಾರು? ನನ್ನ ಪರಿಚಯದ ಪೂರ್ವದಲ್ಲಿ ಹಾ. ಆ ವ್ಯಕ್ತಿಯ ಶಕ್ತಿಯ ಹೆಸರು ಬಂದ್ರೆ ಮಾತ್ರ ಹಾ. ನನ್ನ ಅಸ್ತಿತ್ವಕ್ಕೊಂದು ಬೆಲೆ. ಆಯ್ತು. ಹಾಗಿದ್ರೆ ಆ ವ್ಯಕ್ತಿ ಶಕ್ತಿ ಹಾ. ಬೇರೆ ಯಾರು ಅಲ್ಲ. ಕ್ಷೇತ್ರ ಮಹಾಪುರುಷ ಹಾ. ಶ್ರೀರಾಮಚಂದ್ರ. ಹಾ. ಶ್ರೀರಾಮಚಂದ್ರನನ್ನು ಹ್ಮ್. ಅನುದಿನವೂ ಅನುಕ್ಷಣವೂ ಅನುರುತ್ತವು ಹ್ಮ್. ಧ್ಯಾನಿಸುವ, ಹಾ. ಪೂಜಿಸುವ, ಹ್ಮ್. ಆರಾಧಿಸುವ ಹ್ಮ್. ದಾಸನ. ಹೌದಾ? ಹಾಗಿದ್ರೆ ನನ್ನ ಹೆಸರು ಹಾ. ಅಂಜನಾದೇವಿಯ ಹಾ. ಸುಕುಮಾರನಾದ್ರಿಂದ ಹಾ. ಆಂಜನೇಯ ಎನ್ನುವುದಾಗಿ, ಹಾ. ಮರುತ ದೇವರ ಮಗನಾದ್ರಿಂದ ಹಾ. ಮಾರುತಿ ಎನ್ನುವುದಾಗಿ, ಹ್ಮ್. ಒಪ್ಪಿದ ಹನುಮನ ಹೊಂದಿದ ಕಾರಣಕ್ಕಾಗಿ ಹ್ಮ್. ಹನುಮಂತ ಎನ್ನುವುದಾಗಿ ಸರಿ. ನನಗೆ ಅರ್ಥ ಆಗ್ತದೆ. ನಾನು ಹನುಮಂತ. ಏನು ಗೊತ್ತಾ? ಹೌದು. ಆಯ್ತು. ಹಾಗಿದ್ರೆ ಹನುಮಂತ ಇಲ್ಲಿ ಇಷ್ಟು ಯಾಕೆ ಮಾಡಿದ? ಗೊತ್ತಿಲ್ಲ. ಯಾಕೆ? ಕಾರಣ ಇದೆ. ಏನ್ ಕಾರಣ? ಕೇಳಿದೆ. ಹಾ. ಈ ಸ್ಥಳದ ಕುರಿತಾಗಿ ಹಾ. ಕುತೂಹಲಗೊಂಡು ಹಾ. ಇಲ್ಲಿ ಅಧಿಕಾರಿ ಯಾರು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಮುಂದಾದಾಗ ಹ್ಮ್. ಬಲರಾಮ ಅಂತ ಕರೀತಾರೆ ಹಾ. ಅಂತ ಗೊತ್ತಾಯ್ತು. ಹಾ. ಒಂದು ಕ್ಷಣಕ್ಕೆ ಸಂತೋಷವೂ ಆಗಿತ್ತು. ಹಾ. ಆಮೇಲೆ ಸತ್ಯಾಂಶ ತಿಳಿಯಿತು. ಏನ್ ಸತ್ಯಾಂಶ? ಪರಾಕ್ರಮಿ ಅವ ಹೌದೇ ಹೌದಾದ್ರೂ ಕೂಡ ಹಾ. ಅವ ಒಬ್ಬ ಮಧಾಂಧ, ಅಹಂಕಾರಿ. ಯಾರು ಹೇಳಿದ್ರು ನಿಮ್ಗೆ? ಬಹಳ ಜನ ಹೇಳ್ತಾ ಇದ್ದಾರಂತೆ. ನನಗೆ ಹೇಳಿದವರು ಒಬ್ಬರೇ. ಒಬ್ರೇ? ಅವ್ರು ಭಾಳ ಜನ ಹೇಳ್ತಾ ಇದ್ದಾರೆ. ಹೌದು. ನಿನಗೊಟ್ಟು ಸಾಕಾಗಿತ್ತ? ಹಾಗಂತ ಹಾ. ಒಬ್ಬರು ಹೇಳಿದ ಮಾತನ್ನೇ ನಂಬಿದೆ. ಯಾಕೆ ಗೊತ್ತಾ? ಯಾಕೆ? ಬಹಳ ಜನ ಅಲ್ಲ, ಹಾ. ಬಹಳ ಲೋಕದ ಪ್ರತಿನಿಧಿಯಾಗಿರುವವರು. ಯಾರು? ಆ ಕಾರಣಕ್ಕಾಗಿ ನಾನು ಅವರ ಮಾತನ್ನು ನಂಬಿದೆ. ಹಾಗಿದ್ರೆ ನಾವು ಯಾರ ಮನೆ ತಗಿಲಿಕ್ಕೆ ಬಂದವ ನಾನು ಹೇಳುವ ಅಡ್ಡಿಲ್ಲ. ಅಷ್ಟು ಸಣ್ಣ ಮಾಡುವುದು ಬೇಡ. ಈ ತಿಳುವಳಿಕೆ ನನಗಿರ್ಬೇಕು ಅಂತಿಲ್ಲ. ನಿನಗೆ ಸಮಸ್ಯೆ ಅಂತ ಗೊತ್ತೇ. ಯಾರ್ಯಾರು ತಿಳಿಯುವುದು ಬೇಡ. ನಿನ್ನ ಸಮಸ್ಯೆ ಯಾರು? ನಾರದ ಮಹಾಮುನಿಗಳೇ ಹೇಳದ್ದು ಸರಿಯಾ? ಹಾಗಿದ್ರೆ ನನ್ನ ಸಮಸ್ಯೆ ಏನು? ಈಗ ಹೇಳ್ತೇನೆ ಕೇಳು. ಅದೇಳು. ಯಾವುದು ನನ್ನ ಸಮಸ್ಯೆ? ಯಾವುದು? ರಾಮನ ಹೆಸರನ್ನು ಇಟ್ಟುಕೊಂಡಂತ ಒಬ್ಬ ವ್ಯಕ್ತಿ ಹಾ. ಮದಾಂಧನಾಗಿ ಮುಂದುವರಿತಾನೆ ಅಂತಾದ್ರೆ ಹಾ. ಭವಿಷ್ಯದ ಪ್ರಪಂಚ ಎನ್ನುವುದು ಹಾ. ದೇವರ ಹೆಸರನ್ನ ಇಟ್ಟುಕೊಂಡು ಹಾ. ಎಲ್ಲೆಲ್ಲಿಯೋ ಸಾಗಬಹುದು ಎನ್ನುವುದಾಗಿ ಭಾವಿಸಿದಂತಹ ನಾನು ಹಾ. ನಿನ್ನ ಮಧವನ್ನ ಎಣಿಸುವುದಕ್ಕಾಗಿ ಭೂರಿ ಪರಾಕ್ರಮಿ ಬಲರಾಮ ಹೇಳ್ತಾರೆ. ಬಲರಾಮ ನಿನ್ನ ಹಾ. ಪರಾಕ್ರಮವು ಮೂಡಿಸುವುದಕ್ಕಾಗಿ ಇಷ್ಟು ಮಾಡಿದ್ದೇನೆ. ನೀನೇನು ಹೇಳ್ತೀಯ? ಎಂತ ಹೇಳುದಲ್ಲ, ಬಲರಾಮ ಅಂತ ಕರೆದದ್ದಕ್ಕೂ ನಿಮ್ಗೆ ಸಿಟ್ಟು ಬಂತು. ಬಲರಾಮ ಅಂತಲ್ಲ, ನಿನ್ನ ಅಹಂಕಾರವೇ ನನ್ನ ಸಿಟ್ಟಿದ್ದಾರೆ. ನಿನ್ನ ಅಹಂಕಾರ ಇಲ್ಲ. ಹೇಳಿದ್ಯಲ್ಲ. ಅಹಂಕಾರ ಇಲ್ಲ ಹೋಗ್ತೀಯ ನೀನು. ಅಹಂಕಾರ ಇದ್ದವ್ರು ಯಾರಾದ್ರೂ ನನಗೆ ಉಂಟು ಅಂತ ಹೇಳ್ಕೊಳ್ತಾರೋ? ಅದು ಯೋಗ್ಯ? ನನಗುಂಟು ಅಂತ ನೀ ಹಾಗೆ ಹೇಳ್ತೀಯ. ಹೇಳಿದಲ್ಲ, ನಾರಾದ್ರೆ ಹೇಳಿದ್ದಾರೆ. ಈ ಮನೆ ತೆಗಿಯೋರು ಅವರು. ನಿನ್ ಗೊತ್ತಿಲ್ಲ, ನಿನ್ನೊಂದು ಹೊಂಡಕ್ಕೆ ಹಾಕೊಂಡು ಬಂದ್ರು. ನಾರದ್ರ ಮಾತೇ ನಿನಗೆ ಮನೆ ತೆಗೆಯುವ ಮಾತು ಅಂತ ಅಂದಿಸ್ತದೆ ಅಂತ ಆದ್ರೆ ಬಹುಶಃ ನೀನೇ ದೊಡ್ಡ ಮನೆ ಮುಟ್ಟ ನೀನು ಸೊಪ್ಪು ಇಳಿಸ್ತೇನೆ. ಎಲ್ಲ ಕಲೆಗ ಈಗ ನಾವು ಒಪ್ಪುದ್ರಲ್ವ ನೀ ಸೊಪ್ಪು ಮುರಿದು. ನನಗೂ ಒಂದು ಆಸೆ ಉಂಟು. ಯಾವ ಆಸೆ? ನನ್ನ ಬಲ ತೆಗಿಬೇಕು ಅಂತ ನಿನಗುಂಟು ಅಂತಾದ್ರೆ ಹಾ. ಸಾಮಾನ್ಯ ಮಂಗ ಅಂತ ತಿಳಿದಿದ್ದೆ. ಹಾ. ಅದೇ ವಾನರ ಹನುಮಂತ ನೀನು ಅಂತಾದ್ರೆ ಹಾ. ಏನಾಗ್ತದೆ ನೋಡ್ತೇನೆ ಬಾ. ನಿನಗೆ ಯಾರು ಹೇಳಿದ್ರು? ನಿನಗೆ ಹೇಗೆ ಗೊತ್ತಾಯ್ತು? ನೀನು ಕುಳಿತು ಎಲ್ಲ ಕತೆ ಬೇಕಲ್ವಾ? ಕತೆ ಹೇಳಿದ ಮೇಲೂ ನಿನಗೆ ಸಮಸ್ಯೆ ಅಲ್ವಾ? ನೀನೇ ದೊಡ್ಡ ಸಮಸ್ಯೆ ಎನ್ನುವ ಕಾರಣಕ್ಕಾಗಿ ನಿನಗೆ ಇಷ್ಟು ಮಾಡಿದೆ. ನೀನು ಪಂಚಾಯತಿ ಬಲ ನಿನಗೆ ಮತ್ತೆ ಸರಿ ಇಲ್ಲ, ಇದು ತೆಗಿಬೇಕು. ಎಡ ಹೆಚ್ಚಾಗಿದೆ, ಎಡಗಡೆಯ ಬುದ್ಧಿಯೂ ಹೆಚ್ಚಾಗಿದೆ. ಹಾಗಾಗಿ ಇಷ್ಟ ಅದು. ಇವತ್ತಿನಿಂದ ಮೊದಲುಗೊಂಡು ನೀನು ಬಲರಾಮ ಎನ್ನುವಂತ ಹೆಸರನ್ನು ಇಟ್ಟುಕೊಳ್ಳುವುದಕ್ಕೆ ಅನರ್ಹ. ನಾ ಇಟ್ಕೊಂಡದ್ದಾದ್ರೂ ನಿಂಗೆ ಎಂತ ಮಾಡುದು? ಹಾಗಂತ ನಿನಗೆ ಅಂತ ಅಲ್ಲ, ಕರೆದದ್ದು ನೀವು ಒಪ್ಕೊಂಡಿದ್ದು ಹೌದಾ ಮಾಡು? ಅಲ್ಲ, ಕರೆದದ್ದು ನೀವು ಒಪ್ಕೊಂಡಿದ್ದು ಹೌದಾ? ಇದೇ ನೀ ಹೆಮ್ಮೆಯಿಂದ ಹೇಳ್ಕೊಂಡ ಸಂಘರ್ಷಣ ಅಂತ ಬಲರಾಮ ಅಂತ. ಸಂಘರ್ಷಣ ಮೊದಲು ಇತ್ತು. ನನಗೆ ಯಾರ ಬಲರಾಮ ಕೊಟ್ಟರು ಅಂತ ಅದಕ್ಕೆ ನೀವು ಒಪ್ಕೊಂಡೇ ಬರ್ಲಿಕ್ಕೆ ನಿನಗೆ ಗೊತ್ತೇ ತಲೆ ನೀನು ಸೊಪ್ಪು ಗೊತ್ತಾಯ್ತು. ನೋಡು, ಇವತ್ತಿನಿಂದ ಮೊದಲುಗೊಂಡು ನೀನು ಬಡರಾಮ ಬೇಡ. ಯಾಕೆಂದ್ರೆ ರಾಮನ ಒಟ್ಟಿಗೆ ಬಡ ಎನ್ನುವ ಶಬ್ದ ಬೇಡ. ನೀನು ದಾಸರಾಮ ಅಂತ ಇಟ್ಕೊಳ್ಬೇಕು. ಬೇಕಿತ್ತು ನಿನಗೆ ಹೆಸರು ಬೇಕೇ ಬೇಕು. ಗೊತ್ತಾಯ್ತಲ್ಲ? ನೀನು ಕೊಡುವುದಿಲ್ಲ.
ಕೊನೆ ಪಕ್ಷ ಕೃಷ್ಣಿಗೆ ಇಟ್ಕೊಂಡು ಬಂದ್ರೆ ಗೊತ್ತಾಗುದಿಲ್ಲ ನಿಮ್ಮದು ಒಳ್ಳೆ ಕಷ್ಟ. ಅದನ್ನು ನಾನು ಸಾಂಕೇತಿಕವಾಗಿ ಇಟ್ಕೊಂಡೆ. ಸಣ್ಣ ಪುಟ್ಟ ನಾಟಕವನ್ನೇ ಅಲ್ವ. ಅಲ್ಲ ಎಂತ ನಾನು ಕೇಳಿದೆ ಬಲರಾಮ ಮಹಾಪ್ರಭುಗಳು ಅಂಗಡಿ ಇಡ್ಲಿಕ್ಕೆ ಹೋಗಿದ್ದಾರೆ ಅಂತ. ಯಾರು? ಬಲರಾಮ ನನಗೆಂತಲ್ಲ ಈ ಊರಲ್ಲಿ ಎಲ್ರಿಗೂ ಮಂಗನಿಂದು ಸಮಸ್ಯೆ ಬಂದಿದೆ, ಹಾಗಂತ ಯಾರಿಗೂ ಸಿಕ್ಕುದಿಲ್ಲ. ಹೌದಾ? ಬೇಕಾದ್ರೆ ಹೋಗುದು ಪರಿಸ್ಥಿತಿ ಯಾಕಾಗಿ ಹಾಗಂತ ಈ ಮಂಗನ ಬಿಟ್ಟವ್ರು ಯಾರು ಅಂತ. ಅಲ್ಲ ಅದನ್ನು ಹೊಡಿಲಿಕ್ಕೆ ಹೋದ ದಿನ ಹರವೇ ತಂದಿಲ್ಲ ಅಲ್ಲ ಇದು ಮಂಗ ಹಿಡ್ಕೊಂಡು ಹೋಯ್ತು ಇದೆ ಅಲ್ವಾ? ಮೈಯಲ್ಲೆಲ್ಲ ಪರಂಜಿಂದ ಗಾಯ ಕಾಣ್ತಾವು. ಮಂಗನ ಕೆಲಸ ನನಗೆ ಗೊತ್ತು ಮಾಡಿದ್ರೆ ಬೇಸರ ಇಲ್ಲ. ತಪ್ಪಿಯು ನಾನು ಗ್ರಹಿಸಲಿಲ್ಲ, ಎಡಗಾಲಿಗೆ ಯಾಕೆ ಪೆಟ್ಟಾಯ್ತು ಅಂತ. ಅದಕ್ಕೆ ಕಾರಣ ನನಗೆ ಗೊತ್ತಾಗಿದೆ. ಒಂದು ಸಭೆಯಲ್ಲಿ ನಿನ್ನನ್ನು ನೀನು ತ್ಯಾಜ್ಯ ಅಂತ ಎಡಗಾಲಲ್ಲಿ ಒಂದೇ ನೋಡು. ನನ್ನ ತಪ್ಪಿನ ಅರಿವು ಆ ಕ್ಷಣಕ್ಕೆ ನನಗಾಗಿ. ಕೃಷ್ಣ ಅಪರಾಧ ಮಾಡಿದ್ರು ಸರಿ, ನಾನು ನನ್ನಿಂದಲೇ ಎಂಬ ತೀರ್ಮಾನಕ್ಕೆ ಬಂದದ್ದು ನನ್ನ ತಪ್ಪು. ಸರಿ, ಯಾವ ಜನಾಂಗವೂ ನಾನು ನನ್ನಿಂದಲೇ ಇದು ತಿಳ್ಕೊಂಡ್ರೆ ಆಗುದಿಲ್ಲ. ಎಲ್ಲ ಸೇರಿದ್ರೆ ಮಾತ್ರ ಸರಿ. ನನ್ನ ತಪ್ಪಿನ ಅರಿವು ನನಗಾಯ್ತು. ಅಂತೂ ಇಬ್ರು ಸೇರಿ ಇಲ್ಲ ಬಂದವ ಸಾಮಾನ್ಯವಾದಂತ ಮಂಗೈನವಾಗಿ ಭಾವಿಸ್ತಾ ಇದ್ದ. ಹಿಂದೆ ತ್ರೇತೆಯಲ್ಲಿ ನನ್ನ ಭಜಕರಾಗಿದ್ದ ಮಾವನೇ ಮಾರುತಿ. ಹೌದಪ್ಪ. ನನ್ನ ದರ್ಶನಕ್ಕಾಗಿ ಇಲ್ಲಿವರೆಗಾಗಿ ಬಂದವ. ಹಾ. ಹಾಗಂತ ನಿನ್ನ ಏಷಂ ಗೀತು ಅಂತ ತಿಳ್ಕೊಳ್ಬೇಡ. ಅಥವಾ ನೀನು ಹಿಡ್ಕೊಂಡೆಂತಾದ್ರು ಅದಿ ಅನ್ನೋದಿಲ್ಲ, ನಾನು ಭವರೋಗ ವೈದ್ಯ ಅಂತ ಕರೆಸಿದ. ನೀವು ಒಂದು ಉಪಕಾರ ಮಾಡ್ಬೇಕು. ನಮ್ಮ ನಾಡಿನಲ್ಲಿ ತಪ್ಪಿ ಯಾರು ಇನ್ನೂ ಉಳಿದ ದಿವಸ ನನಗೆ ಬಲರಾಮ ಅಂತ ಕರೀಲಿಕ್ಕಿಲ್ಲ. ಸಂಕರ್ಷಣ ಸಾಗೋದಲ್ಲ. ಅಲ್ಲಪ್ಪ, ಸುಮ್ಮನೆ ರಗಡೆ ಕೊಡುದು. ಮತ್ತೆ ಈ ಒಂದು ಮಂಗು ಹೋಯ್ತು ಕಡೆ, ಮತ್ತೆ ಇನ್ನೊಂದು ಮತ್ತೊಂದು ಮಂಗು ಹೋಗಿಲ್ಲ. ಈ ಕ್ಷಣಕ್ಕೆ ನನಗೆ ಅಹಂಕಾರ ಇಲ್ಲ, ನನ್ನ ತಪ್ಪು ನಂಗೆ ಗೊತ್ತಾಯ್ತು ಅಲ್ವಾ. ಈಗ ನಾ ಎಂತ ಮಾಡ್ಬೇಕು? ಈಗ ಬಂದಂತ ಮಾರುತಿಯ ಎದುರಿಗೆ ನಾನು ರಾಮನಾಗಿ ಕಾಣಿಸಿಕೊಳ್ಳುವ ಸಂದರ್ಭ, ತಮ್ಮ ಲಕ್ಷ್ಮಣನಾಗಿ ನೀವು ಒಂದು ವೇಷ ಮಾಡ್ತಾ ಇದ್ದೆ. ಒಂದು ಮಾತಾಡೋದಲ್ಲ ಅಲ್ಲ, ದೊಡ್ಡಿಲ್ಲ ಮತ್ತೊಂದು ವೇಷ ಉಂಟಾ? ಧರ್ಮಕ್ಕ ಅಲ್ಲ, ದೇವ್ರ ಸೇವೆ ಅಂತ ತಿಳ್ಕೊ. ಈಗಾಗಲೇ ಅಲ್ವಾ? ಹಾಗಿದ್ರೆ ಇನ್ನು ಉಳಿದದ್ದು ನನ್ನ ಹೆಂಡತಿಯನ್ನು ನೀವೇ ನೋಡ್ಬೇಕು. ಬ್ರಹ್ಮಚಾರಿಯಲ್ಲಿ ಮಾತಾಡಬಹುದು ನೀವು. ಅಜ್ಜಜ್ಜಿಗರಿಗೆ ಕಷ್ಟ ಬಂತು ಅಂತಾದ್ರೆ ನೋಡ್ಬೇಕಾದ ಮೊಮ್ಮಗನೇ ಅಲ್ವಾ? ಹೌದು. ಆ ಸ್ಥಾನದಲ್ಲಿ ಇರ್ಬೋದು ನೀವು. ಆ ಸಂದರ್ಭಕ್ಕೆ ಸತ್ಯಭಾಮೆಗೆ ಏನಾಗಬೇಕು ಅಷ್ಟು ವ್ಯವಸ್ಥೆಯನ್ನ ಮಾಡಿ ನೀವು ಕರೆತಂದ್ರಿ ಅಂತಾದ್ರೆ ಈ ಕಡೆಯಲ್ಲಿ ಹನುಮನಿಗೆ ರಾಮರೂಪ ದರ್ಶನವನ್ನು ತೋಡುವುದಕ್ಕೆ ನಾನು ಸಿದ್ಧನಾಗಿ